ಇಲ್ಲಿಗೆ ನಿನ್ನ ಎಲ್ಲ ಹರಕೆ ತೀರ್ತಪ್ಪ. ಅವ್ವ ಮಕ್ಕಳವ, ನೋವು ನಲಿವು ಎಲ್ಲ ನಿಂದೆ ಕಡವ, ಎಲ್ಲರೂ ನಿನ್ನ ಪಾದಕ್ಕೆ ಅರ್ಪಣೆ. ಮಾವ ಈಗ ಆರಾಮಾಗಿದ್ಯಾ? ಮಹಾಮಂಗಳಾರತಿ ಒಂದಾದ್ರೆ ಎಲ್ಲನೂ ಆರಾಮಯ್ಯ. ಬಾರು, ಯಾಕೆ ಬರು ಕಣ್ಣಾಗ ನೀರು? ಏ ನಂಗೇನಾಗಿಲ್ಲ, ನಾ ಆರಾಮಾಗಿವ್ನಿ. ಮಾತಾಡವ ಅವಳೆ, ಎಲ್ಲ ಒಳ್ಳೇದಾಯ್ತದೆ. ನಾನು ಮಹಾಮಂಗಳಾರತಿಗೆ ಬಟ್ಟೆ ಬದಲಾಯಿಸ್ಕೊಂಬರ್ತೀನಿ. ನಿನಗೇನೂ ಆಗಲ್ಲ ಅಂತ ನನಗೆ ಗೊತ್ತು ಮಾವ. ಆದರೆ ಕಣ್ಣೀರು ನಿನ್ನಿಂದ ಸೀನಂಗೇನೋ ಆಗೋಗುತ್ತೆ ಅನ್ನೋ ಭಯಕ್ಕೆ ಮಗಳವ ನಿನ್ನೆ ನಂಬಿದ್ದೀನಿ. ನಮ್ಮ ರಶ್ಮಿ ಜೀವನ ಹಾಳಾಗಬಾರ್ದು, ನನ್ನ ಗಂಡನ ನೆಮ್ಮದಿಗೂ ಬೆಂಕಿ ಬೀಳಬಾರ್ದು. ಹಾಗೇನಾದರೂ ಮಾಡು. ಗುಂಡು, ಎಲ್ಲಿದ್ಯಾ ನೀನು? ಏನ್ ಮಾಡ್ತಿದ್ದೆ? ಸೀನಾ ಇಲ್ಲವಾ? ಯಾಕಣ್ಣ? ಏನೋ ಏನೋ ಒಂದು ಸರಿ ಆಯ್ತಿಲ್ಲ ಅಂತ ಅನ್ಸ್ತೈತಿ. ಅದಕ್ಕೆ ರಾಣಿಗೆ ಫೋನ್ ಮಾಡಿದೆ. ರಾಣಿನ ಮನಗೌಡ್ರು ಸಂದಾಗವ್ರಂತೆ, ರತ್ನ ಪರ್ಸನು ಆರಾಮಾಗವ್ರಂತೆ. ಅದಕ್ಕೆ ನೀನೆಲ್ಲಿದ್ಯಾ ಅಂತ ಹುಡುಕ ಬಂದೆ. ಸೀನಾ ಇಲ್ಲವಾ? ಸಂದಾಗವನ? ಅವನಿಗೆ ತೊಂದರೆ ಗಿಂದ್ರೆ ಅಂತ ಏನಿಲ್ಲ ತಾನೆ? ಅವನಿಗೆ ಅಂಥದ್ದು ಏನಾದರೂ ಇದ್ರೆ ಮಾದಪ್ಪನ ತಾವು ಹೇಳೋಕ್ಕಾಗಲ್ಲ ಅಂದರೆ ನಾನು ತಾವ ಹೇಳೋಕ್ಕೇಳು. ಪಾಪ ಕಣವ ಸೀನಾ, ಚಿಂದಂತ ಹುಡುಗ. ಅಂತ ಚಿಂದಂತ ಹುಡುಗನ ಮ್ಯಾಕೆ ನಾನೇ ತಪ್ಪು ತಿಳ್ಕೊಂಡು ಕೈ ಮಾಡ್ಬಿಟ್ನಲ್ಲ. ನನಗೀಗಲೂ ಅವನಿಗೆ ಹೊಡೆದ್ಬಿಟ್ನಲ್ಲ, ಅವನ ಮ್ಯಾಕೆ ತೆಪ್ಪು ತಿಳ್ಕೊಬಿಟ್ನಲ್ಲ ಅಂತ ಈಗಲೂ ನನ್ನ ಮನಸ್ಸು ಅದನ್ನ ಯೋಚನೆ ಮಾಡ್ಕೊಂಡೇ ಕೊರಗ್ತೈತೆ. ಅವನದ್ನ್ಯಾವ್ದನೋ ಮನ್ಸಲ್ಲಿ ಇಟ್ಕೊಂಡಿಲ್ಲ ತಾನೆ? ಅವನಲ್ಲಿ ಮನ್ಸಲ್ಲಿ ಇಟ್ಕೊತಾನೆ. ಅವನು ಆಟ ಒಂದು ಒಳ್ಳೆ ಹುಡುಗ. ಮನೆ ಮಂತನ ನಮ್ಮವರು ಅಂದರೆ ಜೀವ ಬಿಡ್ತಾನೆ. ಅಂಥವನು ನಮ್ಮ ಗುಂಡು ಮ್ಯಾಗ ಕೈ ಮಾಡೋಣ. ಸೀನಾ ಪಾಪ ಇಲ್ಲೇ ಎಲ್ಲ ಇರ್ಬೋದು, ಬುಡು ಮಾಡ್ಕೊಂಬರ್ಲಿ. ಬನ್ನಿ. ಮಾರಿಗುಡಿ ಚಿಟಾಣಿ ಪುಟಾಣಿಗಳೆಲ್ಲ ಇಲ್ಲೇ ಇದ್ದೀರಾ? ಅಲ್ಲ, ಬೇಸಿಗೆ ರಾಜ ಬಂದಿದ್ದೋ ಊರ್ನೆಲ್ಲ ಧ್ವಂಸಗೆಡುತ್ತಿದ್ದೀರಿ ನೀವು. ಸರಿ ಹೇಳ್ರಿ, ಏನ್ ಬೇಕು? ಓಹೋ, ಆಟ ಸಾಮಾನಾ? ಕೊಡಿಸ್ತೀನಿ. ಬರ್ರವಾ, ನಿಮ್ಗೂ ಆಟ ಸಾಮಾನು ಕೊಡಿಸ್ತೀನಿ. ಅಣ್ಣ, ಆಟ ಸಾಮಾನ್ ಜೊತೆ ಆಟ ಆಡಕ್ಕೆ ನಾನು ಇನ್ನೂ ಚಿಕ್ಕ ಹುಡುಗಿ ಅಲ್ಲ, ಸೀರೆ ಉಟ್ಕೊಳ್ಳೋಷ್ಟು ದೊಡ್ಡವಳಾಗಿದ್ದೀನಿ. ಆಯ್ತು ಬಿಡವಾ, ನೀ ದೊಡ್ಡೊಳಗ್ಬಿಟ್ಟಿದ್ಯಾ. ಬಾರು ನಿಂಗೆ ಪಿಪಿ. ಸರಿ ಅತ್ತೆ, ಮಾವಂಗೆಲ್ಲ ವಿಷಯನೂ ಗೊತ್ತಾಗ್ಬಿಟ್ರೆ ಅಂತ ಭಯನಾ? ಇಲ್ಲ ಪಾರು, ಈ ವಿಷಯ ಊರಿಗೆಲ್ಲ ಸುದ್ದಿ ಆಗೋ ತೀರ್ಮಾನ ನಾವು ಮಾಡ್ಬೋದು. ಆದರೆ ಈ ವಿಷಯ ನನ್ನ ಮಗನಿಗೆ ಗೊತ್ತಾಗಬೇಕೋ ಬೇಡೋ ಅನ್ನೋ ತೀರ್ಮಾನನ ಆ ಮಕ್ಕಳವ ಮಾಡ್ತಾಳೆ. ಒಂದು ವೇಳೆ ಅವನಿಗೆ ವಿಷಯ ಗೊತ್ತಾದರೆ ಅದು ಸುದ್ದಿ ಆಗಲ್ಲ, ಬೆಂಕಿಯಾಗಿ ನಮ್ಮ ಕಣ್ಮುಂದೆ ಆ ದೃಶ್ಯ ಬರ್ತದೆ. ಆ ದೃಶ್ಯ ಬೀಳಂಗೆ ಆ ಮಕ್ಕಳವ ಮಾಡ್ತಾಳೆ. ಏನ ಕಾರ್ನ? ಜೋಳ ಕೊಡಪ್ಪ. ಅದೇನ ಬಾರ್ನ? ಏನದ? ಕೊಡ್ಲಾ?
ತಗ ಯಾವ ಗೊಂಬೆ ಎಲ್ಲೈತೆ ಇದಲ್ಲ ಬೇಡ ಆಯ್ತು ತಿನ್ಕೊಂಡ್ ನಡ್ರಿ ಮನೆಗೆ. ಲೇ ಬೇಸಿಗೆ ರಜಲ್ಲಿ ಏನ್ ಅವಳಿ ಕೊಡ್ತೀರ ನೀವು? ನಂಗೆ ಹಿಂಗೆ ನಿಮ್ಮ ಅಪ್ಪ ಅಮ್ಮ ಪಾಪ ಹೆಂಗೋ ಯಾವ್ದು ಬೇಕು ಕೊಡಪ್ಪ. ನಾನು ಸುಮ್ಕೆ ಮನೆಗೆ ಹೋಗಿ ಹಾಕೊಂಡು ತಗೊಳ್ಳಿ. ನೀ ಬ್ಯಾಡ್ಕಂಡ್ರಲ್ಲ ಆಯ್ತು ನಾನು ಹಾಕತ್ತೀನಿ. ನಾನು ಹಾಕೊಳ್ಳ. ಮುಂದೇನಾಗುತ್ತೆ ಅನ್ನೋ ಭಯದಲ್ಲಿ ನಾವಿರ್ತೀವಿ. ಆದರೆ ಮುಂದೇನಾಗಬೇಕು ಅನ್ನೋದು ಮಕ್ಕಳವಾಗಲೇ ನಿರ್ಧಾರ ಮಾಡಿರ್ತಾಳೆ. ಒಂದು ವೇಳೆ ಈ ಸೀನನ ಬೆಂಕಿ ಅಂತ ಸತ್ಯ ನನ್ನ ಮಗನ ಕಣ್ಣಿಗೆ ಬಿದ್ದರೆ ಆಗ ಆ ಬೆಂಕಿ ನನ್ನ ಮಗನ ಕಣ್ಣು ಸುಡಕ್ಕಿಲ್ಲ, ನನ್ನ ಮಗನ ಕೋಪದ ಜೊತೆ ಕಿಡಿಯಾಗಿ ಜ್ವಾಲಾಮುಖಿ ಆಗುತ್ತೆ. ಮಾಂಗಲ್ಯ ಧಾರಣೆ ಆಗಲಿ, ಮಾಂಗಲ್ಯ ತಗೊಳ್ಳಿ. ಮಾಕಳವ ಏನವ ಇಲ್ಲಿ ಗಂಟ ಕರ್ಕ ಬಂದ್ಬಿಟ್ಟಲ್ಲ ನನ್ನ ಓಡಿಸ್ಕೊಂಡು. ಮಾಂಗಲ್ಯ ಧಾರಣೆ ಮಾಡಿ.